ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಸೌಂದರ್ಯ ಲಹರಿಯ 59ನೆಯ ಶ್ಲೋಕ. ಸ್ಫುರದ್ಗಂಡಾಭೋಗ ಪ್ರತಿಫಲನ ತಾಟಂಕಯುಗಲಂ ಚತುಶ್ಚಕ್ರಂ ಮನ್ಯೇ ತವ ಮುಖಮಿದಂ ಮನ್ಮಥರಥಂ ಯಮಾರುಹ್ಯದ್ರುಹ್ಯತ್ಯವನಿರಥಮರ್ಕೇಂದು ಚರಣಂ ಮಹಾವೀರೋ ಮಾರಹ ಪ್ರಮಥ ಪತಯೇ ಸಜ್ಜಿತವತೆ. ಹೇ ಭಗವತಿಯೇ, ನಿನ್ನ ಮುಖದಲ್ಲಿ ಕನ್ನಡಿಯಂತೆ ಹೊಳೆಯುತ್ತಿರುವ ಕೆನ್ನೆಗಳಲ್ಲಿ ಪ್ರತಿಫಲನವಾದ ಚಕ್ರಾಕಾರವಾದ ಕಿವಿಯ ಆಭರಣಗಳು 4 ಚಕ್ರಗಳ ಮನ್ಮಥನ ರಥವೆಂದು ಭಾವಿಸುತ್ತೇನಮ್ಮ. ಆ ರಥವನ್ನು ಏರಿದ ಮಹಾವೀರನಾದ ಮನ್ಮಥನು ಏನು ಮಾಡ್ತಾ ಇದ್ದಾನೆ ಅಂದರೆ, ಸೂರ್ಯ ಚಂದ್ರರೇ ಗಾಲಿಗಳಾಗಿರುವ ಭೂಮಿಯನ್ನು ರಥವನ್ನಾಗಿ ಸಜ್ಜು ಮಾಡಿಕೊಂಡು ಇರಬಹುದಾದ ಮಹೇಶ್ವರನಿಗೆ ತೊಂದರೆಯನ್ನು ಕೊಡ್ತಾ ಇದ್ದಾನೆ ಅನ್ನುವ ಭಾವವನ್ನು ಈ ಶ್ಲೋಕದಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಅಮ್ಮನ ಮುಖಕಮಲವನ್ನು ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಆತ್ಮೀಯರೇ, ಈ ಶ್ಲೋಕವನ್ನು ಅರ್ಥ ಮಾಡಿಕೊಳ್ಳುವ ಮೊದಲು ಒಂದು ಕಥೆಯನ್ನು ನಾವು ತಿಳಿದುಕೊಳ್ಳಬೇಕು. ಆ ಕಥೆಯ ಅನುಬಂಧವಾಗಿ ಈ ಶ್ಲೋಕವನ್ನು ವ್ಯಾಖ್ಯಾನವನ್ನು ಮುಂದುವರೆಸಿದರೆ ಆಗ ಅರ್ಥವಾಗುತ್ತೆ. ನೋಡಿ, ಹಿಂದೆ ಮನ್ಮಥನು ಶಿವನನ್ನು ಗೆಲ್ಲುತ್ತೇನೆ ಅಂತ ಹೋದ, ಆದರೆ ಭಗವಂತ ಆತನನ್ನು ಸುಟ್ಟು ಹಾಕಿದ. ಆಗ ಈ ಮನ್ಮಥನ ಬಿಲ್ಲು, ಬಾಣ, ರಥ ಅಥವಾ ಅವನ ಸ್ವರೂಪ ಯಾವುದೂ ಕೆಲಸ ಮಾಡಲಿಲ್ಲ. ಅದಾದ ಮೇಲೆ ಅಮ್ಮನ ಅನುಗ್ರಹದಿಂದ ಮತ್ತೆ ಅನಂಗನಾಗಿ ಬದುಕಿದ. ಆಗ ಅಮ್ಮನಿಂದ ಅನುಗ್ರಹಿತನಾಗಿ ಆಕೆಯ ಮಂತ್ರವನ್ನು ದೀಕ್ಷೆಯಾಗಿ ಸ್ವೀಕರಿಸಿ ಅತ್ಯಂತ ಶ್ರದ್ಧೆಯಿಂದ ಆ ಜಗನ್ಮಾತೆಯನ್ನು ಉಪಾಸನೆ ಮಾಡ್ತಾನೆ. ಆ ಉಪಾಸನೆಗೆ ಒಲಿದಂತಹ ಜಗನ್ಮಾತೆ ಪ್ರತ್ಯಕ್ಷಳಾಗಿ ಮನ್ಮಥನನ್ನು ಕೇಳಿದಳು, ಏನು ಬರಬೇಕಪ್ಪ ನಿನಗೆ ಅಂತ. ಆಗ ಮನ್ಮಥ ಹೇಳಿದ, ಅಮ್ಮ, ನಾನು ಶಿವನನ್ನು ನನ್ನ ಬಾಣದಿಂದ ಸೋಲಿಸಬೇಕಮ್ಮ ಅಂತ ಕೇಳಿದ. ಅಮ್ಮ ನಕ್ಕು ಹೇಳಿದಳಂತೆ, ಅದು ಸಾಧ್ಯವಿಲ್ಲದ ಮಾತು. ಆತ ಮೋಹಕ್ಕೆ ವಶನಾಗುವುದು ಅಂದರೆ ನನಗೆ ಮಾತ್ರವೇ. ಆದರೂ ನೀನು ಕೇಳ್ತಾ ಇದ್ದೀಯ, ಹಾಗಾಗಿ ನಿನ್ನ ಬಳಿ ಇರುವಂಥ ಈ ಎಲ್ಲ ಪರಿಕರಗಳು ಅವನ ಮುಂದೆ ಏನೂ ಕೆಲಸ ಮಾಡಲ್ಲ. ಇದೋ ನೀನು ಕೇಳುತ್ತಿರುವುದರಿಂದ ನಾನು ನಿನಗೆ ಕೊಡ್ತಾ ಇದ್ದೇನೆ ಅಂತ ಹೇಳಿ ತನ್ನ ಇಕ್ಷುಕೋದಂಡದಿಂದ ಒಂದು ಬಿಲ್ಲಿನ ಚಾಪವನ್ನು ಕೊಟ್ಟಳಂತೆ. ಇನ್ನು ತನ್ನ 5 ಬಾಣಗಳಿಂದ ಆ ಕಾಮನಿಗೆ 5 ಬಾಣವನ್ನು ಕೊಟ್ಟಳು. ವಿಜಯೀ ಅಂತ ಅನುಗ್ರಹ ಮಾಡಿದಳು. ಆಗ ಮನ್ಮಥ ಮೊದಲು ಆ ಬಾಣಗಳನ್ನು ಪ್ರಯೋಗ ಮಾಡಿದ್ದು ಶಿವನ ಮೇಲೆ ಅಂತ. ಅಲ್ಲಿಯವರೆಗೂ ಶಿವನು ನನಗೆ ಮದುವೆ ಬೇಡ, ನಾನು ವಿರಾಗಿಯಾಗಿ ಇದ್ದು ಬಿಡ್ತೇನೆ ಅಂತ ಹೇಳಿ ಅಂದುಕೊಂಡಿದ್ದವನು ಈಗ ಈ ಮನ್ಮಥನ ಬಾಣಗಳ ಪ್ರಭಾವದಿಂದ ಏನಾಯಿತು ಅಂತಂದರೆ, ಪ್ರೀತೋಸ್ಮಿ ತವ ತಪೋಭಿಹಿ ಅದ್ಯ ಪ್ರಭೃತಿದೇ ದಾಸಃ, ಅಂದರೆ ನಾನು ನಿನಗೆ ದಾಸನಾಗಿ ಬಿಟ್ಟಿದ್ದೇನೆ ಅಂತ ಅಮ್ಮನಿಗೆ ಪರಮೇಶ್ವರ ಹೇಳಿಕೊಂಡನಂತೆ. ಆತ್ಮೀಯರೇ, ಇಲ್ಲಿವರೆಗೂ ಹೇಳಿದಂಥ ಈ ಕಥೆಯನ್ನು ಈ ಶ್ಲೋಕಕ್ಕೆ ಸಮನ್ವಯ ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಹೇಗೆ ಅಂತಂದರೆ, ಈ ಮನ್ಮಥ ಮೊದಲನೆಯ ಸಲ ಶಿವನನ್ನು ಕಣ್ಣು ತೆರೆಸುತ್ತೇನೆ, ಆ ಶಿವನಿಗೆ ಮೋಹದ ಪಾಶದಲ್ಲಿ ಸಿಲುಕಿ ಹಾಕಿಸುತ್ತೇನೆ ಅಂತ ಹೋದಾಗ ಶಿವಾತನನ್ನು ಸುಟ್ಟಾಕದ್ನಲ್ಲ. ಆದರೆ ಈಗ ಅಮ್ಮನಿಂದ ವರಗಳನ್ನೆಲ್ಲ ಪಡೆದು ವಿಜಯೀ ಅಂತ ಆಶೀರ್ವಾದವನ್ನು ಪಡೆದ ಮೇಲೆ ಈ ಮನ್ಮಥನು ಅಮ್ಮನನ್ನು ಕೇಳಿದನಂತೆ, ಅಮ್ಮ, ಈ ಹಿಂದೆ ನಾನು ಶುಕದ ರಥವನ್ನು ಹತ್ತಿಕೊಂಡು ಹೋಗಿ ಸೋತಿ ಹೋಗಿದ್ದೆ, ಆದರೆ ಈಗ ನನಗೆ ಒಂದು ವಿಶೇಷವಾದ ರಥವನ್ನು ಕೊಡಮ್ಮ ಅಂತ ಕೇಳಿದ. ಆಗ ಅಮ್ಮ ಹೇಳಿದಳು, ಶಿವನನ್ನು ಸೋಲಿಸುವಂಥ ರಥ ತ್ರಿಭುವನದಲ್ಲಿಯೂ ಇನ್ನೂ ಸೃಷ್ಟಿಯಾಗಲಿಲ್ಲ, ಆದರೆ ಆತ ಸೋಲುವುದು ನನ್ನ ಮುಖದ ಸೌಂದರ್ಯಕ್ಕೆ ಮಾತ್ರ, ನನ್ನ ನಗುವಿಗೆ, ನನ್ನ ಕಣ್ಣೋಟಕ್ಕೆ ಮಾತ್ರ ಅವನು ಸೋತು ವಶನಾಗ್ತಾನೆ. ಹಾಗಾಗಿ ನೀನು ನನ್ನ ಮುಖವನ್ನೇ ರಥವಾಗಿಸಿಕೋ ಅಂತ ಹೇಳಿದಳಂತೆ. ಈಗ ಮನ್ಮಥ ಆರೋಹ ಮಾಡಿದಂಥ ಆ ರಥ ಶಿವನ ರಥಕ್ಕಿಂತಲೂ ಬಲಿಷ್ಠವಾಗಿದೆ.
ಬಾಣ ಬಿಲ್ಲುಗಳು ಮೊದಲಿನಂತೆ ಶುಷ್ಕವಾಗಿಲ್ಲ. ಅಮ್ಮ ಕೊಟ್ಟಿದ್ದಾದ್ದರಿಂದ ಅದು ಬಲಿಷ್ಠವಾಗಿದೆ. ಸಹಜವಾಗಿ ತನ್ನ ಗುರಿಯನ್ನು ಮುಟ್ಟಿ ಜಯವನ್ನು ಸಾಧಿಸುವಂಥದ್ದಾಗಿದೆ. ಆದ್ದರಿಂದ ಇನ್ನು ನನಗೆ ಈ ಶಿವನ ಮೇಲೆ ಯುದ್ಧದಲ್ಲಿ ಜಯ ಅನ್ನುವಂಥದ್ದು ಶತಸಿದ್ಧ ಅಂತ ಅಂದುಕೊಂಡನಂತೆ. ಅದೇ ಈ ಶ್ಲೋಕದಲ್ಲಿ ಶಂಕರ ಭಗವತ್ಪಾದರು ವರ್ಣನೆಯನ್ನು ಮಾಡ್ತಾ ಎಂಥ ರಥವದು ಅಂತಂದರೆ, ಅಮ್ಮನ ಕಿವಿಯಲ್ಲಿ ತಾಟಂಕಗಳಿದೆ. ಅಮ್ಮನ ಕಿವಿಯ ತಾಟಂಕಗಳು ಯಾವುದು ಅಂತ ನಾವು ಲಲಿತಾ ಸಹಸ್ರನಾಮದಲ್ಲಿ ನೋಡ್ತೇವೆ. ತಾಟಂಕ ಯುಗಲೀಭೂತ ತಪನೋಡುಪಮಂಡಲ. ಸೂರ್ಯ ಚಂದ್ರರು ಅಮ್ಮನ ಕಿವಿಯ ಓಲೆಗಳು. ಆ ತ್ರಿಪುರ ಸುಂದರಿಯ ಕೆನ್ನೆಗಳು ಹೇಗಿದೆ ಅಂತಂದರೆ ಪದ್ಮರಾಗ ಶಿಲಾದರ್ಶ ಪರಿಭಾವಿಕ ಪೋಲಭೂ ಅಂತ ವರ್ಣನೆ ಮಾಡಿದ್ದಾರೆ ವಶನ್ಯಾದಿ ವಾಗ್ದೇವತೆಗಳು. ಪದ್ಮರಾಗದಿಂದ ಮಾಡಿದ ಕನ್ನಡಿಯಂತಿದೆಯಂತೆ. ಅತ್ಯಂತ ನುಣುಪಾಗಿಯೂ ಸ್ವಚ್ಛವಾಗಿಯೂ ಬೆಳಗುತ್ತಾ ಇದೆ ಆ ಅಮ್ಮನ ಕಪೋಲಗಳು, ಕೆನ್ನೆಗಳು ಅಂತ. ಇಂತಹ ಕನ್ನಡಿಯಂತಿರುವ ಅಮ್ಮನ ಕೆನ್ನೆಯ ಮೇಲೆ ಆ ಕಿವಿಯ ತಾಟಂಕಗಳು ಪ್ರತಿಫಲನವಾಗ್ತಾ ಇದೆಯಂತೆ. ಆಗ ಕಿವಿಯಲ್ಲಿರುವ ಆ 2 ಚಕ್ರಗಳು ಮತ್ತೆ ಪ್ರತಿಫಲನವಾಗುತ್ತಿರುವ 2 ಚಕ್ರಗಳು ಒಟ್ಟು ಸೇರಿ 4 ಚಕ್ರಗಳಿರುವ ರಥ ಸಿದ್ಧವಾಯಿತು ಮನ್ಮಥನಿಗೆ ಅಮ್ಮನ ಮುಖದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಶಿವನಿಗೆ ಮಾತ್ರ ಈ ತ್ರಿಪುರಾಸುರನನ್ನು ಸಂಹಾರ ಮಾಡಲಿಕ್ಕೆ ಹೊರಟನಲ್ಲ, ಭೂಮಿಯನ್ನೇ ರಥವಾಗಿಸಿಕೊಂಡು ಸೂರ್ಯಚಂದ್ರರೇ ಅದರ ಚಕ್ರಗಳಾಗಿದ್ದು, ಒಂದರ್ಥದಲ್ಲಿ ಈಗ ಅದು ದುರ್ಬಲವಾಯಿತು. ಮನ್ಮಥನಿಗೆ 4 ಚಕ್ರ ಇರುವಂಥ ರಥ ಸಿಕ್ಕಿಬಿಡ್ತು. ಅದು ಅಮ್ಮನ ಮುಖಾರವಿಂದ ಅಂತ. ಇಂತಹ ಅಮ್ಮನ ಮುಖವನ್ನೇ ರಥವಾಗಿಸಿಕೊಂಡ ಈ ಮನ್ಮಥ ಅಮ್ಮನಿಂದ ವರವಾಗಿ ಪಡೆದಂಥ ಬಾಣ ಬಿಲ್ಲುಗಳನ್ನು ಹಿಡಿದು ಸುಲಭವಾಗಿ ಈಗ ಶಿವನನ್ನು ಗೆದ್ದು ಬಿಡುತ್ತೇನೆ ಅಂತ ಹೊರಟು ಬಿಟ್ಟಿದ್ದಾನೇನೋ ಅನ್ನುವಂತಿದೆಯಮ್ಮ ನಿನ್ನ ಮುಖಾರವಿಂದ ಅಂತ ಹೇಳಿ ಈ ಶ್ಲೋಕದಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಅಮ್ಮನ ಆ ಮುಖ ಸೌಂದರ್ಯವನ್ನು, ಕಪೋಲದ ಸೌಂದರ್ಯವನ್ನು ತುಂಬ ಅದ್ಭುತವಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಅಂತಹ ಜಗದ್ಗುರುಗಳಾದ ಶ್ರೀ ಶ್ರೀ ಶಂಕರ ಭಗವತ್ಪಾದರ ಚರಣಾರವಿಂದಗಳಿಗೂ ಜಗನ್ಮಾತೆಯ ಪಾದಾರವಿಂದಗಳಿಗೂ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ಲೋಕ ಚಿಂತನೆಯನ್ನು ನಡೆಸೋಣ. ಎಲ್ಲರಿಗೂ ವಂದನೆಗಳು. ನಮಸ್ಕಾರ.